ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಜೋಡಿ ಇದೆಯಲ್ಲ, ಈ ಜೋಡಿಯ ಪಾರಿಭಾಷಿಕ ಪದವೇ ಬಹುಶಃ ವಿಸ್ಮಯ, ಕೌತುಕ, ಅಚ್ಚರಿ ಅಂತ ಆಗಿರಬಹುದು. ಏಕೆಂದರೆ ಇವರು ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದಾವಲ್ಲ, ಅದು ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರೋದಿಲ್ಲ. ಊಹಾತೀತವಾಗಿರುತ್ತೆ. ಅಷ್ಟೇ ಅಲ್ಲ, ಕಲ್ಪನಾತೀತ ಕೂಡ ಆಗಿರುತ್ತೆ. ಅದು ಮತ್ತೊಂದು ಸಲ ಈ ಬಾರಿ ಸಾಬೀತಾಗಿದೆ. ಏನು ವಿಷಯ ಭಾರತೀಯ ಜನತಾ ಪಾರ್ಟಿಯ ಬಹುದಿನಗಳ ನಿರೀಕ್ಷೆಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ, ಚುನಾವಣೆಯ ಪ್ರಕ್ರಿಯೆ. ಈ ಬಾರಿ ಆಯ್ಕೆ ಮಾಡಿದ್ದು ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಲ್ಲ, ಅದರ ಬದಲಾಗಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಅಂತ ಮಾಡಿದ್ದಾರೆ, ವರ್ಕಿಂಗ್ ಪ್ರೆಸಿಡೆಂಟ್ ಅಂತ. ಏನು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ತೀರ್ಮಾನ? ಒಬ್ಬ ಅಧ್ಯಕ್ಷರಿಗೆ 3 ವರ್ಷದ ಕಾಲಾವಧಿ ಇರುತ್ತೆ. ಕಾಲಾವಧಿ ಯಾವತ್ತೂ ಲೋಕಸಭಾ ಚುನಾವಣೆಗೆ ಅಡ್ಡಿಯಾಗಬಾರದು. ಲೋಕಸಭಾ ಚುನಾವಣೆಗೆ ಸ್ವಲ್ಪ ಹತ್ತಿರದಿಲ್ಲದಾಗಲೇ ಹೊಸ ಅಧ್ಯಕ್ಷರ ನೇಮಕಾತಿ ಆಗಿಬಿಟ್ರೆ ಅದು ಚುನಾವಣೆ ಪ್ರಕ್ರಿಯೆಯ ಮೇಲೆ, ಸಂಘಟನೆಯ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಆ ಕಾಲಕ್ಕೆ ಅದಕ್ಕೋಸ್ಕರವೇ ಇಷ್ಟು ದಿವಸ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಮುಂದುವರಿಸ್ಕೊಂಡು ಬರಲಾಯಿತು. ಮೊದಲು ಲೋಕಸಭಾ ಚುನಾವಣೆಯಲ್ಲಾಯಿತು, ಅದ ನಂತರ ಹರಿಯಾಣ, ಅದ ನಂತರ ಒಂದರ ಹಿಂದೊಂದರ ಚುನಾವಣೆಗಳು. ಈ ಚುನಾವಣೆಗಳು ಭಾರತ ದೇಶದಲ್ಲಿ ನಿಲ್ಲೋದಿಲ್ಲ. ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಇದ್ದಂಥ ಜಿಜ್ಞಾಸೆ ಕೊನೆಗೊಳ್ಳೋದಿಲ್ಲ ಅನ್ನುವ ರೀತಿಯಲ್ಲಿದ್ದಾಗಲೇ ಈ ವ್ಯಕ್ತಿಯ ಅನೌನ್ಸ್ಮೆಂಟ್ ಆಗಿ ಹೋಗಿದೆ. ಎಂಥ ವಿಚಿತ್ರ ನೋಡಿ, ನನಗೆ ಭಾಳ ಆಶ್ಚರ್ಯ ಆಗಿದ್ದದೆ. ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡವನ್ನು ಇಟ್ಕೊಂಡು ಮಾಡಿದರು ಅಂತ ಆಲೋಚನೆ ಮಾಡಿದಾಗ ಹಿಂದೆ ನಡೆದಂಥ ವಿದ್ಯಮಾನಗಳೆಲ್ಲ ನಮ್ಮ ಕಣ್ಣೆದುರಿಗೆ ಬಂದು ಒಂದು ರೌಂಡ್ ಹೊರಟೋಗ್ತವೆ. ಈತ ಬಿಹಾರದ ವ್ಯಕ್ತಿ. ಪೂರ್ವ ಭಾರತದ ಕಡೆ ನರೇಂದ್ರ ಮೋದಿ, ಅಮಿತ್ ಶಾ ಅವರ ದೃಷ್ಟಿ ನೆಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಯಾಕೆಂದರೆ ಇತ್ತೀಚೆಗೆ ತಾನೇ ಬಿಹಾರದ ಚುನಾವಣೆಯನ್ನು ನೆರವೇರಿಸಿ ಆಯಿತು. ಅದಾದ ಮೇಲೆ ಈಗ ಪಶ್ಚಿಮ ಬಂಗಾಳದ ಚುನಾವಣೆ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಈ ವ್ಯಕ್ತಿಯನ್ನು ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ, ಏಕೆಂದರೆ ಈತನ ಪ್ರಭಾವ ಆ ಪ್ರದೇಶದಲ್ಲಿ ಇರೋದಿಲ್ಲ. ಆದರೆ ಇತ್ತೀಚೆಗೆ ನಡೆದ ಬಿಹಾರದ ಚುನಾವಣೆಯಲ್ಲಿ ಈತನ ಗಮನಾರ್ಹವಾದಂಥ ಸಕ್ರಿಯತೆ ಆಯ್ಕೆಯಲ್ಲಿ, ನಿತಿನ್ ಅವರ ಆಯ್ಕೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ವ್ಯಕ್ತಿ ರಾಜಕಾರಣಕ್ಕೆ ಬಂದದ್ದು 2006ರಲ್ಲಿ. ಇವ್ರ ತಂದೆ ನಿರಂತರವಾಗಿ ವಿಧಾನಸಭಾ ಸದಸ್ಯರಾಗಿರ್ತಾ ಇದ್ದರು. ಅವರ ಕಾಲಾನಂತರ ಇವ್ರಿಗೆ ಟಿಕೆಟ್ ಕೊಡಲಾಯಿತು. 2006ರಿಂದ ಇಲ್ಲಿವರೆಗೂ ನಿತಿನ್ ನಿರಂತರವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಒಂದು ಸಲವೂ ಸೋತಿಲ್ಲ. ಈಗ PWD ಸಚಿವರಾಗಿದ್ದಾರೆ. ಮಜಾ ಅಂದರೆ 2ನೇ ಪಂಕ್ತಿಯ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿಯಲ್ಲಿ ನಿಂತವ್ರ ಪೈಕಿ ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಹೆಸರು ಹೇಳಲಾಗ್ತಾ ಇತ್ತು, ಇನ್ನೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಹೆಸರು ಹೇಳಲಾಗ್ತಾ ಇತ್ತು. ಯಾವಾಗ ಮಹಾರಾಷ್ಟ್ರದ ರಾಜಕಾರಣ ಬಹಳ ಮುಖ್ಯವಾದ ಹಂತದಲ್ಲಿದೆ ಅನ್ನುವಂಥ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಅಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಧರ್ಮೇಂದ್ರ ಪ್ರಧಾನಿಗೆ ಈ ಸ್ಥಾನ ದೊರಕತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು. ಧರ್ಮೇಂದ್ರ ಪ್ರಧಾನ್ ಕೂಡ ಆಲ್ರೆಡಿ ಕೋರ್ಟನ್ನು ಹೊಲಿಸ್ಕೊಂಡು ಆಗಿ ಹೋಗಿತ್ತು. ಏಕೆಂದರೆ ಅವರು ಒಡಿಸ್ಸಾ ಚುನಾವಣೆಯನ್ನು ಗೆದ್ಕೊಂಬಂದಿದ್ದೀನಿ ಅನ್ನುವಂಥ ಉಮೇದಿನಲ್ಲಿದ್ದಂಥ ಮನುಷ್ಯ. ನಾನೇ ಗೆದ್ಕೊಂಬಂದಿರುವಂಥ ತಾವೇ ಅದರ ಕ್ರೆಡಿಟನ್ನು ತೆಗೆದುಕೊಂಡು ಕಾಲರನ್ನು ಹಾರಿಸ್ತಾಯಿದ್ರು. ಬಿಹಾರದಲ್ಲಿ ಪ್ರಭಾರಿ ಮಾಡಲಾಯಿತು. ಅದೃಷ್ಟಕ್ಕೆ ಬಿಹಾರದಲ್ಲಿ ಕೂಡ ಅವರಿಗೆ ಯಶಸ್ಸು ಲಭ್ಯ ಆಗಿ ಹೋಯಿತು. ಇನ್ನು ನನ್ನ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೇನು ನಾನು ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇದ್ದಂಥ ವ್ಯಕ್ತಿ. ಅವರೊಬ್ಬರೇ ಅಲ್ಲ, 2ನೇ ಹಂತದ ರಾಜಕಾರಣದಲ್ಲಿ ಬೇಕಾದಷ್ಟು ಜನರನ್ನು ನೀವು ಆ ರೀತಿಯಾಗಿ ಪಟ್ಟಿಯಲ್ಲಿ ತೆಗೆದುಕೊಳ್ಳಬಹುದು. ಆದರೆ ಅವರು ಯಾರಿಗೂ ಅವಕಾಶ ಕೊಡಲಾರದೆ 45 ವರ್ಷ ಪ್ರಾಯದ 3ನೇ ಹಂತದ ನಾಯಕ ನಿತಿನ್ಗೆ ಈ ರೀತಿ ಅವಕಾಶ ಕೊಟ್ಟದ್ದು ನೋಡಿದರೆ ಯಾವ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ, ಅಮಿತ್ ಶಾ ಅವರು 2047 ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. 2047 ಬರೋ ಹೊತ್ತಿಗೆ ಈತ 66 ಪ್ರಾಯದವನಾಗಿರ್ತಾರೆ, ಈಗ ಆಗ್ತಾ ಇರುವಂಥ ಕಾರ್ಯಾಧ್ಯಕ್ಷರು. ಹಾಗಾದರೆ ಏನು ಲೆಕ್ಕಾಚಾರ? ಭಾಳ ಮುಖ್ಯವಾದದ್ದನ್ನು ಆಲೋಚನೆ ಮಾಡೋಕೆ ಹೇಗೆ ಇದು ನಡ್ಕೊಂಡು ಹೋಯಿತು ಅಂತ. 2011ರಲ್ಲಿ ಅನುರಾಗ್ ಠಾಕೂರ್ ಅವರು ಲಾಲ್ ಚೌಕ್ನಲ್ಲಿ, ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕ್ನಲ್ಲಿ ತಿರಂಗ ಹಾರಿಸಲಿಕ್ಕೆ ಹೋಗಿದ್ದರು. ನಿಮಗೆ ನೆನಪಿರಬೇಕದು. ಅವಾಗ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಅನುರಾಗ್ ಠಾಕೂರ್.
ಆವಾಗ ಈ ವ್ಯಕ್ತಿ ಆತನ ಜೊತೆ ಇದ್ದರು. ಜೊತೆ ಇರೋದಷ್ಟೇ ಅಲ್ಲ, ಸಕ್ರಿಯವಾಗಿ ಆ ಚಳವಳಿಯಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ. ಇವ್ರನ್ನ ಹೋಟೆಲ್ನಲ್ಲೇ ಬಂಧಿಸಲಾಯಿತು, ಇವರಿಗೆ ಅವಕಾಶ ಮಾಡಿಕೊಡಲಿಲ್ಲ, ಅದು ಬೇರೆ ವಿಚಾರ. ನಡೆದಂಥ ವಿದ್ಯಮಾನ ಹಾಗಿದೆ ನೋಡಿ. ಯಾರಿಗೂ ಸುಳ್ಳು ಸೂಕ್ಷ್ಮ ಒಂದು ಸ್ವಲ್ಪ ಅದರ ಬಗ್ಗೆ ಲವಲೇಶವಾದ ಸೂಕ್ಷ್ಮವನ್ನು ಕೂಡ ಬಿಟ್ಟು ಕೊಟ್ಟಿರೋದಿಲ್ಲ ಈ ಹೈಕಮಾಂಡ್ನವರು, ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಉದಾಹರಣೆಗೆ 2017ರಲ್ಲಿ ಯಾವಾಗ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ವೋ, ಆ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸ್ಕೊಳ್ಳಲಾಗತ್ತೆ. ಕರೆಸ್ಕೊಳ್ಳೋದಷ್ಟೇ ಅಲ್ಲ, ನರೇಂದ್ರ ಮೋದಿ ಹೇಳ್ತಾರೆ ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ಸರಿ ಆಗಬಹುದು ಅನ್ನುವಂಥ ಒಂದು ಪಟ್ಟಿಯನ್ನು ಕೊಡಿ ಅಂತ ಯೋಗಿ ಆದಿತ್ಯನಾಥ್ ಕೇಳ್ತಾರೆ. ಯೋಗಿ ಆದಿತ್ಯನಾಥ್ ಅಚ್ಚರಿ ಪಟ್ಬಿಡ್ತಾರೆ, ನನಗೆ ಸಂಬಂಧ ಇರಲಾರ್ದಂಥ ವಿಚಾರ, ನಾನು ಇಲ್ಲಿ ಪಟ್ಟಿ ಮಾಡಿಕೊಟ್ಟು ಈ ಚುನಾವಣೆ ನನಗೆ ಪ್ರಭಾರಿನೂ ಅಲ್ಲ, ಮೇಲ್ವಿಚಾರಕನೂ ಅಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ, ನನ್ನನ್ನು ಏಕೆ ಇಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿದರೆ ಮುಂದೆ ಒಂದು ದಿವಸ ನೀವು ಎಲ್ಲಿಯೂ ನಿಮ್ಮ ಕ್ಷೇತ್ರವನ್ನು ಬಿಟ್ಟು ಹೋಗಬೇಡಿ, ನಿಮಗೊಂದು ಕರೆ ಬರುತ್ತೆ ಅಂತ ಹೇಳ್ತಾರೆ. ನೋಡಿದರೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾರೆ ಯೋಗಿ ಆದಿತ್ಯನಾಥ್. ಅದೇ ರೀತಿ ಈ ವ್ಯಕ್ತಿ ಬಿಹಾರದ ಚುನಾವಣಾ ಪಟ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಈ ನಿತೀಶರನ್ನು ಜೊತೆಗಿಟ್ಕೊಳ್ಳಲಾಗಿತ್ತು. ಜೊತೆಗಿಟ್ಟುಕೊಂಡು ತದನಂತರ ಯಾವಾಗ ಪಟ್ಟಿಯನ್ನು ಮಾಡಬೇಕು, ಪಟ್ಟಿಯಲ್ಲಿ ಆತನನ್ನು ಜೊತೆಗೆ ಸೇರಿಸಿಕೊಂಡು ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಆತನಿಗೆ ಅವಕಾಶ ಮಾಡಿಕೊಟ್ಟು ಸಚಿವರನ್ನಾಗಿ ಮಾಡಲಾಯಿತು. ಈಗ ನೋಡಿದರೆ ಕಾರ್ಯಕಾರಿ ಅಧ್ಯಕ್ಷ. ಎಂಥ ಮಜಾ ಇದೆ ಅಂದರೆ ಇವರ ಲೆಕ್ಕಾಚಾರ ಅಂದರೆ, ಒಂದೆರಡು ಕಡೆ ಫೇಲ್ ಆಯಿತು, ಫೇಲ್ ಆಗಿಲ್ಲ ಅಂತ ಹೇಳೋದಿಲ್ಲ. ಉದಾಹರಣೆಗೆ ತೆಲಂಗಾಣದಲ್ಲಿ ಬಂಡಿ ವಿಜಯ್ ಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ. ಬಂಡಿ ವಿಜಯ್ ಕುಮಾರ್ನ ಬದಲಾವಣೆ ಮಾಡಿದ ಮೇಲೆ ತೆಲಂಗಾಣದಲ್ಲಿ ಭಾಳ ದೊಡ್ಡ ಮಟ್ಟದ ಸೋಲನ್ನು ಅನುಭವಿಸಬೇಕಾಗತ್ತೆ. ಜೊತೆಗೆ ಪಕ್ಷ ಮೇಲೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಆ ಸ್ಥಿತಿ ಬರುತ್ತೆ. ಕಾಂಗ್ರೆಸ್ ಇನ್ನಿಲ್ಲದ ಹಾಗೆ ಅಲ್ಲಿ ರೇವಂತ್ ರೆಡ್ಡಿ ತನ್ನ ಮೇಲಾಟವನ್ನು ಶುರು ಮಾಡಿಬಿಡ್ತಾರೆ. ಆ ರೀತಿ ಮತ್ತೊಂದು ಉದಾಹರಣೆ ಕೊಡಬೇಕು ಅಂದರೆ ತಮಿಳ್ನಾಡಿನಲ್ಲಿ ಆಗುತ್ತೆ. ತಮಿಳ್ನಾಡಿನಲ್ಲಿ ನೇರವಾದ ಹಣೆ ಶುರು ಆಗಿಬಿಟ್ಟಿರ್ತದೆ. DMK ಮತ್ತು ಅಣ್ಣಾಮಲೈ ಭಾರತೀಯ ಜನತಾ ಪಾರ್ಟಿಗೆ ನೇರವಾದ ಹಣಾಹಣಿ ಅನ್ನುವಂಥ ಹಂತಕ್ಕೆ ಹೋಗ್ಬಿಟ್ಟಿರ್ತದೆ. ಸ್ಪರ್ಧೆ ಆ ರೀತಿ ಇರುತ್ತೆ, ಸ್ಪರ್ಧೆ ಪ್ರತಿಸ್ಪರ್ಧೆ. ಇದಕ್ಕಿದ್ದ ಹಾಗೆ AIADMKಯನ್ನು ಜೊತೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಡಪ್ಪಾಡಿ ಪಳನಿಸ್ವಾಮಿ ಅಣ್ಣಾಮಲೈ ಇರೋದು ಬೇಡ ಅಂತ ಹೇಳಿದರು ಅನ್ನುವಂಥ ಕಾರಣಕ್ಕೋಸ್ಕರ ಅಣ್ಣಾಮಲೈ ಅವ್ರನ್ನ ಕೈ ಬಿಡಲಾಗತ್ತೆ ಅಧ್ಯಕ್ಷ ಸ್ಥಾನದಿಂದ. ನೋಡಿ ಹೆಂಗೆ ಕೆಲವೊಂದು ಸಲ ಆಕ್ಸಿಡೆಂಟ್ಗಳಾಗ್ಬಿಡ್ತವೆ ಅನ್ನೋದಕ್ಕೆ ಇದು ಕಾರಣ. ಹಾಗೆ ಬಿಟ್ಟರೆ ಉಳಿದ ಎಲ್ಲ ಕಡೆ ಈಗ ನೋಡಿ, ಈ ದೇಶದಲ್ಲಿರುವಂಥ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಹುದ್ದೆಯಲ್ಲಿರೋರಿದ್ದಾರೆ ಅಥವಾ ಕಾರ್ಯಕಾರಿ ಅಧ್ಯಕ್ಷರಿದ್ದಾರೆ, ಅವರ ಆಯ್ಕೆಯನ್ನು ನೋಡಿದರೆ ಮೂರನೇ ಪಂಕ್ತಿಯ ನಾಯಕರಿಗೆ ಹೆಚ್ಚು ಅವಕಾಶವನ್ನು ಕೊಡಲಾಗ್ತಾ ಇದೆ. ಮುಂದೆ ಪಕ್ಷವನ್ನು ದೂರದೃಷ್ಟಿಯಿಂದ ನೋಡ್ತಾ ಇರುವಂಥ ನರೇಂದ್ರ ಮೋದಿ ಅವರ ನಿಲುವು ಜನರಿಗೆ ಅರ್ಥ ಆಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆಂದರೆ 45 ವರ್ಷ 40 ವರ್ಷದ ಪ್ರಾಯದ ಮುಖ್ಯಮಂತ್ರಿ ಇದ್ದರೆ ಮುಂದೆ 40 ವರ್ಷ ಆತ ರಾಜಕೀಯ ಮಾಡ್ತಾನೆ, ಏನಿಲ್ಲ ಅಂದರೂ 30 ವರ್ಷ ರಾಜಕೀಯ ಮಾಡ್ತಾನೆ. ಆ 30 ವರ್ಷದ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಿಳಿತ ಆಗಿರೋದರಿಂದಾಗಿ ಆತ ಒಳ್ಳೆಯ ನಾಯಕನಾಗಿ ಹೊರಹೊಮ್ಮಿದರೆ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಒಂದು 40 ವರ್ಷಗಳ ಕಾಲ ಭವಿಷ್ಯ ಇರುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಇರಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನೀವು ಈ ಹಿಂದೆ 1986ರ ಸಂದರ್ಭದಲ್ಲಿ ನೋಡಿ, 1986 ಸಂದರ್ಭದ 84ರಲ್ಲಿ ಇದ್ದದ್ದು 2 ಸೀಟು. ನಿಮ್ಗೆ ಗೊತ್ತಿರೋ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ. ಏನ್ರಿ ಎಲ್ಲ ಕಡೆ ಸೋತಿದ್ದೀರಲ್ಲ ಅಂತ ಒಂದು ಸಲ ಕೇಳ್ತಾರೆ ಅಪೋಸಿಷನ್ ಅವರು, ತಮಾಷೆ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು. ಏನ್ರಿ ಎಲ್ಲ ಕಡೆ ನಿಮ್ಮ ಪಕ್ಷ ಸೋತು ಹೋಯ್ತಲ್ರಿ. ಅವ್ರು ಹೇಳ್ತಾರೆ ನಾವು ಯಾವಾಗ ಗೆದ್ದಿದ್ವಿ ಅಂತ ತಮಾಷೆ ಮಾಡ್ತಾರೆ ಅವರು. ಅಂದರೆ ಅದನ್ನು ಕ್ರೀಡಾ ಮನೋಭಾವನೆ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಅಡ್ವಾಣಿಯವರಿದ್ದರು. ಆದರೆ ಅಡ್ವಾಣಿಯವರು ಮುಂದೆ ಕಾಲಾಂತರದಲ್ಲಿ ಏನು ಮಾಡ್ತಾರೆ, 2ನೇ ಪಂಥೀಯ ನಾಯಕರನ್ನು ತರಲಿಕ್ಕೆ ಶುರು ಮಾಡ್ತಾರೆ. ಅನಂತಕುಮಾರ್ ಕರ್ನಾಟಕದಿಂದ ಅನಂತಕುಮಾರ್ ಅವರು ಬರ್ತಾರೆ, ಸುಷ್ಮಾ ಸ್ವರಾಜ್ ಅವರು ಬರ್ತಾರೆ, ಅರುಣ್ ಜೇಟ್ಲಿ ಬರ್ತಾರೆ, ಜೊತೆಗೆ ಬೇಕಾದಷ್ಟು ನಾಯಕರನ್ನು ಆ ಸಂದರ್ಭದಲ್ಲಿ ತರಲಾಗತ್ತೆ. ತಂದು ಪಕ್ಷವನ್ನು ಗಟ್ಟಿಗೊಳಿಸ್ತಾರೆ. ಅವಾಗ ಸೀಟ್ ಇಲ್ಲದೆ ಇರೋದ್ರಿಂದ ಈ ಪ್ರಮೋದ್ ಮಹಾಜನ್ ಅವರು ಬರ್ತಾರೆ. ಅವಾಗ ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು ಅಷ್ಟು ಇಲ್ಲದೆ ಇರೋದ್ರಿಂದ ಬಂದಿರುವಂಥ ನಾಯಕರು ಈ ಮಟ್ಟಿನ ದಿಗ್ಗಜರು ಈ ದೇಶಕ್ಕೆ ಗೊತ್ತೇ ಆಗೋದಿಲ್ಲ. ಒಂದು ಹಂತದಲ್ಲಿ ಮನೋಹರ್ ಪಾರಿಕ್ಕರ್ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಬೇಕು ಅಂತ ಭಾಳ ದೊಡ್ಡ ಮಟ್ಟದ ಪ್ರಯತ್ನ ನಡೆಯುತ್ತೆ. ಆದರೆ ಅವ್ರು ಯಾವ ಕಾರಣಕ್ಕೂ ನನ್ನ ಗೋವಾ ಕ್ಷೇತ್ರವನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಆ ಸಂದರ್ಭದಲ್ಲಿ ಮನೋಹರ್ ಪಾರಿಕ್ಕರ್ ಅವ್ರನ್ನ ಬಿಡಲಾಗುತ್ತೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಆಲೋಚನಾ ಶೈಲಿ ಹೇಗಿದೆ, ಆಶಯ ಹೇಗಿದೆ ಅಂದರೆ
ಈ ಹಂತದಲ್ಲಿ ಯಾರು ನಮ್ಮನ್ನು ಸಂರಕ್ಷಿಸಬಲ್ಲರು ಅಥವಾ ಯಾರು ಪ್ರಭಾವವನ್ನು ಬೀರಬಲ್ಲರು, ಯಾರು ಸಂಘಟನೆಯ ಕೌಶಲ್ಯವನ್ನು ತೋರಿಸಬಲ್ಲರು ಅನ್ನೋದಕ್ಕಿಂತ ಪಕ್ಷವನ್ನು ಮುನ್ನಡೆಸುವ ದಿಕ್ಕಿನಲ್ಲಿ ಇವರು ದಶಕಗಳ ಕಾಲ ನಮ್ಮ ಜೊತೆ ಇರ್ತಾರಾ, ಇವರಿಂದ ಪಕ್ಷ ನಿರಂತರವಾದ ಸಂಪರ್ಕವನ್ನು ಬೆಳೆಸ್ತಾ ಸಂಘಟನೆಯನ್ನು ಮಾಡ್ತಾ ಪಕ್ಷ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯವಾ ಅನ್ನುವ ಆಲೋಚನೆಯಲ್ಲಿ ಈಗ ಆಯ್ಕೆ ಮಾಡ್ತಾ ಇರುವಂಥ ಅಧ್ಯಕ್ಷರು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರೋದು. ಈಗ ವರಿಷ್ಠ ಮಂಡಳಿಯ ಸಂಸದೀಯ ಸಭೆಯಲ್ಲಿ ಇವರು ಆಯ್ಕೆ ಆಗಿದೆ. ಇದಾದ ಮೇಲೆ ಜನವರಿ ಫೆಬ್ರವರಿಯಲ್ಲಿ ಖಚಿತವಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಹೆಸರನ್ನು ಇದೇ ರೀತಿ ಅನೌನ್ಸ್ ಮಾಡಲಾಗತ್ತೆ. ಪ್ರಶ್ನೆ ಇರೋದು, ಒಂದು ಪಕ್ಷದಲ್ಲಿ ಇರುವಂಥ ಆಂತರಿಕವಾದ ಒಗ್ಗಟ್ಟು ಜೊತೆಗೆ ಸಂಘಟನೆಗಾಗಿ ತುಡಿತಾ ಇರುವಂಥ ನಾಯಕರು. ನೋಡಿ, ಇಷ್ಟು ದಿವಸ ಅವಕಾಶ ಮಾಡಿಕೊಟ್ರು ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ. ಜಗತ್ ಪ್ರಕಾಶ್ ನಡ್ಡಾ ಅವರು ಯಾವಾಗಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೆರಳಾಗಿಯೇ ಉಳಿದರೆ ವಿನಃ ತಮ್ಮ ಸ್ವಂತ ವರ್ಚಸ್ಸನ್ನು ಅವರು ತೋರಿಸಲೇ ಇಲ್ಲ. ಅಷ್ಟು ದೊಡ್ಡ ಕೇಂದ್ರ ಕಚೇರಿಯನ್ನು ಮಾಡಿ ಅವರಿಗೆ ಅವಕಾಶ ಮಾಡಿಕೊಟ್ಟರು. ಎಂದೂ ಕಾರ್ಯಕರ್ತರ ಕೈಗೆ ಜಗತ್ ಪ್ರಕಾಶ್ ನಡ್ಡಾ ಸಿಗ್ತಾನೆ ಇರಲಿಲ್ಲ. ಜಗತ್ ಪ್ರಕಾಶ್ ನಡ್ಡಾ ನಮ್ಗೆ ಕಾಣೋದೆಲ್ಲಿ, ಎಲ್ಲೆಲ್ಲಿ ಅವ್ರು ಕಾಣ್ತಾರೆ ಅಂದರೆ, ಎಲ್ಲೆಲ್ಲಿ ನರೇಂದ್ರ ಮೋದಿಯವರ ಭಾಷಣ ಇರುತ್ತೋ, ಎಲ್ಲೆಲ್ಲಿ ಜೈತ್ರ ಯಾತ್ರೆ ನಡೀತಾ ಇರ್ತದೋ, ವಿಜಯದೊಂದುಬೆಯನ್ನು ಮುಳುಗಿಸ್ತಾ ಇರ್ತಾರೋ ನರೇಂದ್ರ ಮೋದಿ, ಅದಕ್ಕೆ ಮುಂಚೆ ಈತ ಬಂದು 20 ನಿಮಿಷ ಭಾಷಣ ಮಾಡಿ ಹೋಗ್ತಾರೆ. ಅದನ್ನು ಬಿಟ್ಟರೆ ಈತ ಹೋಗಿ ದೇಶಾದ್ಯಂತ ಸಂಚರಿಸಿ ಪಕ್ಷವನ್ನು ಸಂಘಟಿಸಿ ಹೊಸ ಹೊಸ ನಾಯಕರನ್ನು ಆಯ್ಕೆ ಮಾಡಿ ಪಕ್ಷವನ್ನು ಬೆಳೆಸಿದ್ರು ಅಂತ ಹೇಳಲಿಕ್ಕೆ ಯಾವುದೇ ಕುರುಹುಗಳು ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ. ಹೀಗಾಗಿ ಈಗ ಮಾಡಿರುವಂಥ ಆಯ್ಕೆ ಇದೆಯಲ್ಲ, ಈ ಆಯ್ಕೆ ಬಹುಶಃ ನರೇಂದ್ರ ಮೋದಿಯವರ ದೂರಗಾಮಿ ಪ್ರವೃತ್ತಿಯ ದ್ಯೋತಕವಾಗಿ ನಮಗೆ ಕಾಣಿಸುತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯುವ ಪಾಳೆಯಕ್ಕೆ ಭಾಳ ದೊಡ್ಡ ಮಟ್ಟದ ಅವಕಾಶ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.